ಇಲ್ಲಿ ಅಲ್ಲಮ ಪ್ರಭುದೇವರು ಬಹಳ ಸುಂದರವಾಗಿ ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಕ್ತಿ ಅಂದರೆ ಏನು, ಆ ಭಕ್ತಿ ಇರಲಾರ್ದೇ ನಾವು ಈ ಒಂದು ಅಧ್ಯಾತ್ಮದ ಆನಂದವನ್ನು ಪಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಭಕ್ತಿ. ವಿಧಾನಗಳು ಮುಖ್ಯ ಅಲ್ಲ, ನಮಗೆ ಅಷ್ಟವಿಧಾರ್ಚನೆಗಳು ಮುಖ್ಯ ಅಲ್ಲ, ನಮಗಲ್ಲಿರ್ತಕ್ಕಂಥ ಭಕ್ತಿ ಮುಖ್ಯ. ಹಾಗಾಗಿ ಅದು ಉದಾಹರಣೆ ಕೊಡ್ಲತ್ತಾರೆ. ಏನು ಉದಾಹರಣೆ ಕೊಡ್ತಾರಂದ್ರೆ, ಪ್ರಣತೆ ಇದೆ, ಭಕ್ತಿ ಇದೆ. ಪ್ರಣತೆ ಅಂದರೆ ಏನು? ಪ್ರಣತೆ ಅಂದರೆ ಹಣತಿಗೆ. ಹಣತಿಗೆ ನಾವು ನಮ್ಮ ಭಾಷೆಯಲ್ಲಿ ಕರಿತೇವೆ. ಹಣತಿಗೆ ಅದ ಮತ್ತು ಬತ್ತಿ ಅದ. ಬತ್ತಿ ಅಂದ್ರೆ ನೀವೆಲ್ಲ ದೀಪ ಹಚ್ತಿರಲ್ಲ, ಬತ್ತಿ. ಹಣತಿಗೆನೂ ಅದ, ಬತ್ತಿನೂ ಅದ. ಇವು ಎರಡರಲ್ಲಿಂದೆ ದೀಪ ಹತ್ತದೇನು? ಬೆಳಕು ಬರ್ತದ? ಇಲ್ಲ. ಅಥವಾ ಪ್ರಣತೆನೂ ಅದ, ತೈಲನೂ ಅದ, ಅದರಿಂದ ದೀಪ ಹತ್ತದೇನು? ಇಲ್ಲ. 3 ವಸ್ತುಗಳು ಬೇಕು. ಅಲ್ಲೇನು ಬೇಕು? ಒಂದು ಪ್ರಣತೆ ಬೇಕು, ಒಂದು ಬತ್ತಿ ಬೇಕು, ಇನ್ನೊಂದು ತೈಲ ಬೇಕು. ತೈಲ ಇರಲಾರ್ದೇ ಜ್ಯೋತಿ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲ ತಾನೆಲ್ಲಿಯದು. ತೈಲ ಎಣ್ಣೆ ಇಲ್ಲ ಅಂತಂದರೆ ಜ್ಯೋತಿ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಮುಂದುವರೆದು ಹೇಳ್ತಾ ಇದ್ದಾರೆ, ಗುರುವಿದೆ, ಲಿಂಗವಿದೆ. ಭಕ್ತನ ಶಿಷ್ಯನ ಸುಜ್ಞಾನ ಅಂಕುರಿಸದ ನಕ್ಕ ಭಕ್ತಿಯಲ್ಲಿಯದು. ಗುರುನೂ ಹರ, ಲಿಂಗನೂ ಅದ. ಗುರು ನಮಗೆ ಸಿಕ್ಕ್ಯಾರ, ಲಿಂಗ ಅವರ ಕರಕಮಲದಿಂದ ನಮ್ಮ ಹಸ್ತಮಸ್ತಕ ಸಂಯೋಗ, ನಮ್ಮ ತಲೆಗೆ ಹಸ್ತಮಸ್ತಕ ಸಂಯೋಗ ಮಾಡಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಆ ಲಿಂಗವನ್ನು ನಮ್ಮ ಹಸ್ತದಲ್ಲಿ ಇಟ್ಟಿದ್ದಾರೆ. ನಮ್ಮ ಅಂಗಕ್ಕೆ ಆಯತವನ್ನು ಮಾಡಿದ್ದಾರೆ ಗುರು. ಅಲ್ಲಿ ಗುರು ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು ಅದಾರ, ಆ ಒಂದು ಸಾಧನೆ ಮಾಡ್ತಕ್ಕಂಥ ಲಿಂಗ ಅದ. ಎರಡೂ ಅದ. ಎರಡೂ ಇದ್ದರೂ ಸಹಿತ ಎರಡು ಇದ್ದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತದೇನೋ? ಅಲ್ಲಿ ಗುರುವರ ನಮಗೆ ಹೇಳ್ಕೊಳ್ಳೋದು. ಸಾಧನೆ ಮಾಡಲಿಕ್ಕೆ ಲಿಂಗನೂ ಅದ. ಇವೇ ಎರಡೂ ಇದ್ದರೆ ಸಾಲಲ್ಲ. ಅಲ್ಲಿ ಏನಾಗಬೇಕಾಗ್ತದೆ? ಮುಖ್ಯ ಶಿಷ್ಯನ ಸುಜ್ಞಾನವಂಕುರಿಸದನ. ಈಗ ಟೀಚರ್ ಅರ ಕ್ಲಾಸ್ನಾಗ ಭಾಳ ಚಂದ ಟೀಚರ್, ಅವರೆಲ್ಲ ಎಷ್ಟೊಂದು ಆದರ್ಶ ಶಿಕ್ಷಕರು ಅಂತ ಪ್ರಶಸ್ತಿ ತೊಗೊಂಡವರು, ಒಳ್ಳೆ ಶಿಕ್ಷಕರು, ಮಹಾಜ್ಞಾನಿಗಳು. ಎಂತಹ ವಿಷಯನೆಲ್ಲ ಅರಗಿಸಿ ಕುಡಿದು ತಮಗೆಲ್ಲ ಭಾಳ ನಿರರ್ಗಳವಾಗಿ ಹೇಳ್ತಕ್ಕಂಥ ಗುರುಗಳದ. ನಿಮಗದು ಸಾಧನವಾಗಿ ಪುಸ್ತಕನೂ ಅದ ನಿಮ್ಮ ಕೈಯಾಗ. ಈ ಎರಡು ಇದ್ದಾಗ ಮಾತ್ರ ನೀವು ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯದೇನು? ನಿಮ್ಮ ಶಿಷ್ಯನಲ್ಲಿ ಆ ವಿಷಯದ ಬಗ್ಗೆ, ಆ ಗುರುವಿನ ಬಗ್ಗೆ ನಿಮಗೆ ಆಸಕ್ತಿ ಇರಬೇಕಾಗ್ತದೆ. ಆಸಕ್ತಿ ಇದ್ದಾಗ ಮಾತ್ರ ಆ ಜ್ಞಾನ ನಿಮ್ಗೆ ಪಡೀಲಿಕ್ಕೆ ಸಾಧ್ಯ. ಆಸಕ್ತಿನೇ ಇಲ್ಲ ಅಂದರೆ ನೀವು ಜ್ಞಾನ ಪಡೀಲಿಕ್ಕೆ ಸಾಧ್ಯ ಆಗ್ತದೇನು? ಗುರುಗಳು ಎಷ್ಟೇ ಅವ್ರ ಬಳಿ ಜ್ಞಾನ ಇದ್ದರೂ ಸಹಿತ ಅದು ನಿಮ್ಮ ತಲೆ ಮೇಗಿಂದ ಹೋಗ್ತದೆ. ಅದು ಒಳಗೆ ಇಳಿತದೆ, ಅಂತರಾಳಕ್ಕೆ ಇಳಿತದ? ಇಲ್ಲ. ಅಂತರಾಳಕ್ಕೆ ಇಳಿಸ್ಕೋಬೇಕಾದ್ರೆ ನೀವು ಗುರುವಿನ ಮುಂದೆ ಒಂದು ಪಾಠ ಕೇಳಬೇಕಾದ್ರೆ ನಮ್ಮ ಪೂರ್ತಿ ತಲೆಯನ್ನು ಅರಳಿಸಿ ಮೈಯೆಲ್ಲ ಕಿವಿಯಾಗಿ ಒಂದು ಅಕ್ಷರನೂ ಸಹಿತ ಎಲ್ಲೋ ವ್ಯತ್ಯಾಸ ಆಯಿತು, ಬಿಟ್ಟಿತು ಅಂತಂದ್ರೆ ಆ ಅಕ್ಷರ ನಾನು ಕಳ್ಕೊಂಡೆ, ಆ ಒಂದು ಶಬ್ದ ನಾನು ಕಳ್ಕೊಂಡೆ ಅನ್ನುವಂಥ ಒಂದು ಭಕ್ತಿ, ಆ ಏಕಾಗ್ರತೆ ನಮ್ಮಲ್ಲಿದ್ದಾಗ ಮಾತ್ರ ಆ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಹೌದಿಲ್ಲ? ಈಗ ಒಂದು ಕ್ಲಾಸ್ ಇರ್ತದೆ, ಕ್ಲಾಸ್ನಾಗ ಟೀಚರು, ಆ ಶಿಕ್ಷಕರು ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡ್ತಾರಲ್ಲ? ಏನು ಅವರಿಗೊಂದು ಪಾಠ ಇವರಿಗೊಂದು ಪಾಠ ಮಾಡ್ತಾರೇನು? ಇಲ್ಲ. ಶಿಕ್ಷಕರಾಗಿರ್ತಕ್ಕಂಥವ್ರು ಎಲ್ಲರಿಗೂ ಒಂದೇ ರೀತಿಯ ಜ್ಞಾನವನ್ನು ಕೊಡ್ತಾರೆ. ಅದ್ರಾಗ 100% ಒಬ್ಬರು ಇರ್ತಾರೆ, ಪೂರ್ತಿ 0% ಒಬ್ಬರು ಇರ್ತಾರಲ್ಲ, ಒಂದೇ ಕ್ಲಾಸ್ನಾಗ ಇರ್ತಾರೆ. ಅದು ಯಾಕೆ ಅದು ಯಾರು ಶಿಕ್ಷಕರು ತಪ್ಪ? ಇಲ್ಲ. ಶಿಕ್ಷಕರು ಅವ್ರದ್ದು ಏನದ ಜ್ಞಾನವನ್ನು ಹೇಳ್ತಾ ಇರ್ತಾರೆ, ಅವ್ರು ಪಾಠ ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನು ಒಳಗಿಳಿಸ್ಕೊಳ್ತಕ್ಕಂಥದ್ದು ಶಿಷ್ಯನ ಕರ್ತವ್ಯ ಅದ. ಯಾರು ಪೂರ್ತಿ ತಲೆಯನ್ನು ಅರಳಿಸಿ ಹೃದಯವನ್ನು ಬಿಚ್ಚಿ ಮೈಯೆಲ್ಲ ಕಿವಿಯಾಗಿ ಯಾರು ಕೇಳ್ತಾರೋ ಅವ್ರು 100% ಆಗ್ತಾರೆ, ತನ್ನ ಹೃದಯ ಕೇಳಿಸ್ಕೊಳ್ತಾರೆ. ಯಾರು ಅದರಲ್ಲ ಆಸಕ್ತಿ ಇರಲ್ಲ, ಯಾರು ಪಾಠ ಹೇಳಬೇಕಾದ್ರೆ ಚಿತ್ತ ಯಾಕಡೋ ಇರ್ತದೆ, ಚಂಚಲ ಆಗಿರ್ತದೆ, ಅಲ್ಲಿ ಅವ್ರಿಗೆ ಭಕ್ತಿನೇ ಇರಲ್ಲ, ಅದು ಕೇಳಬೇಕನ್ನೋದು ಮನಸ್ಸೇ ಇರಲ್ಲ, ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಸಾಧ್ಯ ಆಗ್ತದೇನೋ? ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ ಇಲ್ಲಿ ಗುರು ಅದ, ಲಿಂಗ ಅದ. ಆದರೆ ಭಕ್ತನ ಸುಜ್ಞಾನ ಅಂಕುರಿಸದನಕ್ಕ ಭಕ್ತಿ ತಾನೆಲ್ಲಿಯದು. ಶಿಷ್ಯನ ಜ್ಞಾನ ಅಂಕುರಿಸ್ಬೇಕಲ್ಲ, ಅವನಿಗೆ ಅಭಿಪ್ಸೆ ಇರಬೇಕು, ಅಪೇಕ್ಷೆ ಇರಬೇಕು. ನಾನು ಪಡ್ಕೊಳ್ಬೇಕು, ನಾನು ಸಾಧನೆ ಮಾಡಬೇಕು, ನಾನು ಸಾಧನೆ ಮಾಡಬೇಕಂತಕ್ಕಂತಹ ಅವನ ಒಳಗೆ ಆ ಹಂಬಲ ಇತ್ತು ಅಂದ್ರೆ ಅಲ್ಲಿ ಲಿಂಗ ಸಾಧನವಾಗ್ತದೆ, ಗುರು ಮಾರ್ಗದರ್ಶಕರಾಗ್ತಾರೆ. ಈ ಹಂಬಲನೇ ನಮ್ಮೊಳಗಿಲ್ಲ ಅಂದರೆ ಸುಜ್ಞಾನ ನಮ್ಮೊಳಗೆ ಅಂಕುರಿಸಿಲ್ಲ, ಅದು ಪಡಿಬೇಕು ಅಂತಕ್ಕಂಥ ಹಂಬಲ ನಮ್ಮೊಳಗಿಲ್ಲ ಅಂದರೆ ಎಂತಹ ಗುರು ಇದ್ರೂ ಸಹಿತ ಅದು ನಮ್ಗೆ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಬರ್ತದೇನು? ಎಷ್ಟೇ ದೊಡ್ಡ ಗುರುಗಳಿರಲಿ,
ಎಂತಹ ತಪಸ್ವಿಗಳಿದ್ರು ಸಹಿತ ನನ್ನೊಳಗೆ ಅದು ಪಡಿಬೇಕನ್ನಕ್ಕಂಥ ಜ್ಞಾನ ಇಲ್ಲ, ಅದ್ರ ಬಗ್ಗೆ ಹಂಬಲ ಇಲ್ಲ ಅಂದಮೇಲೆ ಅದು ಎಂತಹ ಸಿದ್ಧಾಂತ ಇರಲಿ, ಎಂತಹ ತತ್ವ ಇದ್ರೂ ಸಹಿತ ಅದು ನಮಗೆ ಉಪಯೋಗಕ್ಕೆ ಬರಲ್ಲ. ಮೊದಲು ಏನಿರಬೇಕು, ಭಕ್ತನಲ್ಲಿ ಶಿಷ್ಯನಲ್ಲಿ ಅದು ಪಡಿಬೇಕು ಅಂತಕ್ಕಂಥ ಹಂಬಲ ಇರಬೇಕು. ಹಂಬಲ ಇದ್ದರೆ ಈಗೆಲ್ಲ ನೀವೆಲ್ಲ ಭಾಳ ಪುಣ್ಯವಂತರು. ನಮಗೆ ಗುರುಗಳೇ ನಮ್ಮ ಥರ ಬಂದು ನಮಗೆ ಶಿಕ್ಷಣವನ್ನು ಕಲಿಸ್ತಾ ಇದ್ದಾರೆ. ಆದರೆ ಮೊದಲ ಗುರುವನ್ನು ಹುಡ್ಕೊಂಡು ಶಿಷ್ಯರು ಹೋಗಬೇಕಾಗಿತ್ತು. ಸಮರ್ಥ ಗುರುವನ್ನು ಹುಡ್ಕೊಂಡು ಶಿಷ್ಯರು ದೇಶವ ಪರ್ಯಂತರ ಅಲೆದಾಡ್ತಿದ್ರು. ಅವರು ಅಲೆದಾಡಿದಾಗ ಸಮರ್ಥವಾಗಿರ್ತಕ್ಕಂಥ ಶಿಕ್ಷಕರು ಸಿಕ್ಕಿದಾಗ ಅವ್ರ ಬಳಿ ಹೆಂಗೆ ಶಿಕ್ಷಣ ಪಡೆದಿದ್ರು ಹಾಗೆ ಶಿಕ್ಷಣ ಕೊಡ್ತಿದ್ದಿಲ್ಲ ಗುರುಗಳು. ಗುರುಕುಲ ವ್ಯವಸ್ಥೆ ಇತ್ತವಾಗೆಲ್ಲ. ಗುರುಗಳು ಅವರು ಆಶ್ರಮಕ್ಕೆ ಹೋದಾಗ ಅವ್ರಿಗೆ ಪೂರ್ತಿ ಸಮರ್ಪಣೆ ಮಾಡ್ಕೋಬೇಕು ಶಿಷ್ಯರು. ಅವರು ಏನು ಹೇಳ್ತಾರೆ ಚಾಚೂ ತಪ್ಪರೆ ಆ ಕಾರ್ಯವನ್ನು ಮಾಡಬೇಕಾಗ್ತದೆ. ನಂತರ ಅವರು ಗುರುಬೋಧೆಯನ್ನು ಮಾಡ್ತಿದ್ರು. ಬಂದ ತಕ್ಷಣವೇ ಅವರಿಗೆ ಜ್ಞಾನ ಕೊಡ್ಲಿಕ್ಕೆ ಶುರು ಮಾಡ್ತಿದ್ದಿಲ್ಲ ಗುರುಗಳು. ಅವ್ರಿಗೆ ಪರೀಕ್ಷೆ ಮಾಡ್ತಿದ್ರು ಅವ್ರಿಗೆ, ಶಿಷ್ಯರಿಗೆ. ಇವನ ಹತ್ರ ಹಂಬಲ ಅದನೋ ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಬಂದನೋ, ಇವನ ಹತ್ರ ನಿಜವಾಗ್ಲೂ ಅವನಲ್ಲಿ ಸಾಧನೆ ಮಾಡಬೇಕು ಅಂತಕ್ಕಂಥ ಇಚ್ಛೆ ಅದನೋ ಅಥವಾ ಯಾರ್ದೋ ಒತ್ತಾಯಕ್ಕೆ ಬಂದನೋ ಅಂತ ಅವ್ರು ಮೊದಲು ಪರೀಕ್ಷೆ ಮಾಡ್ತಿದ್ರು ಅವ್ರಿಗೆ. ಪರೀಕ್ಷೆ ಮಾಡಿದ ಮೇಲೆ ಯಾರು ನಿಜವಾಗ್ಲೂ ಹಂಬಲ ಅದನೋ, ಯಾರು ಏನಾದರೂ ಸಾಧನೆ ಮಾಡಬೇಕು ಅಂತ ಯಾರಿಗೆ ಇಚ್ಛೆ ಅದನೋ ಅವ್ರಿಗೆ ಮಾತ್ರ ಗುರುಗಳು ಜ್ಞಾನವನ್ನು ನೀಡ್ತಾಯಿದ್ರು. ಇಲ್ಲೇ ಅಂದರೆ ಸುಮ್ಮನೆ ಎಲ್ಲರಿಗೆ ಜ್ಞಾನವನ್ನು ನೀಡ್ತಿದ್ದಿಲ್ಲ. ಹಾಗಾಗಿ ಗುರುಕುಲದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಆ ಗುರುಕುಲ ಬಿಟ್ಟು ಪಾಸಾಗಿ ಬಂದ ಮೇಲೆ ಅವರಿಗೆ ಸಮಾಜದಲ್ಲಿ ಭಾಳ ದೊಡ್ಡ ಗೌರವ ಇರ್ತಿತ್ತು. ಯಾಕೆ ಗೌರವ ಇರ್ತದೆ ಅಂದರೆ ಆ ಗುರುಕುಲದಲ್ಲಿ ಕಲಿತು ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಗೆ ಬರ್ತಾನ. ಹಾಗಾಗಿ ಅವನಿಗೆ ಭಾಳ ಗೌರವ ಕೊಡಬೇಕು ಅಂತ ಸಮಾಜವನಿಗೆ ಗೌರವ ಕೊಡ್ತಿತ್ತು. ಆ ಪರಿಪೂರ್ಣ ವ್ಯಕ್ತಿತ್ವ ಆಗಲ್ಲ, ಎಲ್ಲಿವರೆಗೆ ಆಗಲ್ಲ, ಗುರುಗಳಲ್ಲಿವರೆಗೆ ಹೊರಗೆ ಕಳಿಸ್ತಿದ್ದಿಲ್ಲ ಅವರಿಗೆ. ತನ್ನ ಹತ್ರನೇ ಇಟ್ಕೊಳ್ತಿದ್ರು. ತನ್ನ ಹತ್ರ ಇಟ್ಕೊಂಡು ಪೂರ್ತಿ ಅವ್ರಿಗೆ ಪರಿಪೂರ್ಣ ಸರ್ವಾಂಗೀಣ ವ್ಯಕ್ತಿತ್ವ, ಮತ್ತು ಕೇವಲ ಬರೀ ಅಕ್ಷರ ಜ್ಞಾನ ಒಂದೇ ಅಲ್ಲ, ಪೂರ್ತಿ ಸರ್ವಾಂಗೀಣ ವ್ಯಕ್ತಿತ್ವ ಎಲ್ಲಿ ಅವ್ರದ್ದು ಪರಿಪೂರ್ಣ ಆಗ್ತದೆ ಅವಾಗ ಮಾತ್ರ ಗುರುಗಳು ಅವರಿಗೆ ಹೊರಗೆ ಕಳಿಸ್ತಿದ್ರು. ಅವಾಗ ಹೊರಗೆ ಕಳಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಮಾಜ ಭಾಳ ದೊಡ್ಡ ಗೌರವ ಕೊಡ್ತಿತ್ತು. ರಾಜ ಮಹಾರಾಜನ ಸಹಿತ ಅವ್ರಿಗೆ ದೊಡ್ಡ ದೊಡ್ಡ ಮನ್ನಣೆಯನ್ನು ಕೊಡ್ತಿದ್ರು. ಅಂದರೆ ಅರ್ಥ ಇಲ್ಲಿ ನಾವು ಗುರುವನ್ನು ಜ್ಞಾನವನ್ನು ಪಡಿಬೇಕಂದ್ರೆ ಇದು ಸುಮ್ಮನೆ ಸಿಗಲ್ಲದು. ಸಾರ್ಯಾಚಲ್ಯದೇ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಎಲ್ಲ ಕಡೆ ಅದ ಮುಕ್ತಿ ಅಂತಕ್ಕಂಥದ್ದು. ಆದರೆ ಗುರು ಮಾರ್ಗದರ್ಶನ ನಮಗೆ ಮಾಡಬೇಕಲ್ಲ. ಗುರು ಮಾರ್ಗದರ್ಶನ ಮಾಡಬೇಕು, ಅದನ್ನು ಪಡಿಬೇಕಂತಕ್ಕಂಥ ಹಂಬಲ ನಮ್ಮೊಳಗಿರಬೇಕು. ಆ ಹಂಬಲ ಇದ್ದಾಗ ಮಾತ್ರ ಗುರುವಿನ ಜ್ಞಾನ ನಮ್ಮೊಳಗೆ ಅದು ಅಂತರಂಗಕ್ಕೆ ಇಳಿತದೆ. ನನ್ನೊಳಗೆ ಹಂಬಲನೇ ಇಲ್ಲ ಅಂದರೆ ಈಗ ಲಿಂಗ ಎಷ್ಟೋ ಬಾಲ್ಕಿಯ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವ್ರಿ ಅಂದರೆ ಸಾಮಾನ್ಯ ಅಲ್ಲ. ನಿಮಗೆಲ್ಲ ಲಿಂಗ ದೀಕ್ಷೆ ಕೊಟ್ಟಾರ, ನಿಮಗೆ ಮತ್ತೆ ಭೇಟಿ ಆಗ್ತಾರೆ, ನಿಮಗೆಲ್ಲ ದರ್ಶನ ಕೊಡ್ತಾರೆ ಅಂದರೆ ಅವ್ರ ಬೆಲೆ ನಿಮಗೆ ಗೊತ್ತಿಲ್ಲ. ಅವರಿಗೆ ಮನೆಗೆ ಕರಿಬೇಕು, ಅವ್ರು ದರ್ಶನ ಪಡಿಬೇಕು ಅಂತಂದರೆ ಎಷ್ಟೋ ದಿನ ಕಾಯ್ತಾರೆ. ಅವಾಗ ಮಾತ್ರ ಅವರು ದರ್ಶನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಅಷ್ಟು ಬ್ಯುಸಿ ಇರ್ತಾರೆ ಅವರು. ಆದರೆ ನಮಗೆ ಐಟ್ನಾಗೆ ಸಿಕ್ಕಿರಲ್ಲ, ಅವ್ರು ಐಟ್ನಾಗೆ ನಮಗೆ ಗುರು ಅಂತ ಸಿಕ್ಕಿರಲ್ಲ. ಅದಕ್ಕೆ ಅದ್ರ ಬೆಲೆ ನಮಗೆ ಗೊತ್ತಿಲ್ಲ. ಹಾಗೆ ಅಂತ ಒಬ್ಬ ಸಮರ್ಥ ವ್ಯಕ್ತಿಗಳು ಗುರುವಾಗಿ ನಮ್ಮ ದೀಕ್ಷೆ ಕೊಟ್ಟಾರಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಲಿಂಗ ಅಂದರೆ ಸಾಮಾನ್ಯ ಅಲ್ಲ. ಇದು ಧರೆಯ ಕಲ್ಲಲ್ಲ, ಇದು ಕೇವಲ ಏನು ಒಂದು ವಸ್ತು ಅಲ್ಲ. ಅದು ಲಿಂಗ ಅಂದರೆ ನಮ್ಮ ಅರಿವಿನ ಸ್ವರೂಪ. ನನ್ನ ಒಳಗಿರ್ತಕ್ಕಂತಹ ಆ ಅರಿವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದೇ ಲಿಂಗ. ಇದು ಶಿವಯೋಗ ಸಾಧನೆ ಅದ. ಇದು ಆ ಸಾಧನೆ ಹಿಡ್ಕೊಂಡು ನಾನೇ ಆ ಪರಮಾತ್ಮನ ಸ್ವರೂಪ ಅಂತಕ್ಕಂಥ ಅರಿವು ಜಾಗೃತಿ ಮಾಡ್ಕೊಳ್ತಕ್ಕಂಥದ್ದೇ ಲಿಂಗ ಅದ. ಲಿಂಗ ಅಂದರೆ ನೀವು ಸಾಮಾನ್ಯ ತಿಳಿಬೇಡ. ಲಿಂಗ ಅಂದರೆ ನೀವು ಸುಮ್ಮನೆ ಅನ್ಕೋಬೇಡ. ಅದು ಬಹಳ ದೊಡ್ಡ ಶಕ್ತಿ ಇರ್ತಕ್ಕಂತಹ, ಆ ಬಹಳ ದೊಡ್ಡ ಸಿದ್ಧಾಂತ ಇರ್ತಕ್ಕಂಥದ್ದು ಲಿಂಗ ಅದ. ಅಂತಹ ಅದ್ಭುತವಾಗಿರ್ತಕ್ಕಂಥ ಲಿಂಗ ನಮ್ಮ ಕೈಯಾಗದ. ಅಂಥ ಸಮರ್ಥವಾಗಿರ್ತಕ್ಕಂಥ ಗುರು ನಮಗೆ ದೀಕ್ಷೆ ಕೊಟ್ಟಾರ. ಆದರೆ ನನ್ನ ಒಳಗೆ ಅದು ಭಕ್ತಿನೇ ಇಲ್ಲ ಅಂದಮೇಲೆ, ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ, ಅದರಿಂದ ಆನಂದ ಪಡಿಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ನನಗೆ ಇಚ್ಛೆನೇ ಇಲ್ಲ ಅಂದಮೇಲೆ ಏನಿದ್ರೆ ಏನಾಗ್ತದೆ? ಅದೇನಾಗ್ತದೆ? ಬರೀ ಧರೆಯ ಕಲ್ಲು. ಗುರು ಒಬ್ಬ ಸಾಮಾನ್ಯ ವ್ಯಕ್ತಿ ಅನ್ನಿಸ್ಬಿಡ್ತಾನೆ, ಲಿಂಗ ಒಂದು ಧರೆಯ ಕಲ್ಲು ಅನಿಸ್ಬಿಡ್ತದಿನ, ಅದರಲ್ಲಿ ಶಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಶಿಷ್ಯನ ಸುಜ್ಞಾನ ಅಂಕುರಿಸದನಕ್ಕ ಭಕ್ತಿಯಲ್ಲಿ. ಅದು ಎಷ್ಟು ಹೇಳಿ ನಿಮ್ಮೊಳಗೆ ಅದು ಜ್ಞಾನನೇ ಅಂಕುರಿಸಿಲ್ಲ ಅಂದಮೇಲೆ ಆ ಭಕ್ತಿ ಹೆಂಗೆ ಅಳವಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿದ್ದೆ ಬರ್ತದೆ, ಅದಕ್ಕೆ ಸಾಕಾಯ್ತದೆ. ಅದು ಲಿಂಗ ಪೂಜೆ ಅಂದರೆ ಯಾಕಾರ ಇವತ್ತೊಂದಿನ ಬಿಡಲ್ರು ಅನ್ನಿಸ್ತದಲ್ಲ, ಭಾಳ ಜನರಿಗೆ ಅನ್ನಿಸ್ತದೆ. ಒಪ್ಕೊಂಬಲ್ಲ ನೀವು ಅಷ್ಟೇ. ಒಂದಿನ ಲಿಂಗ ಪೂಜೆ ಬ್ಯಾಡ ಅಂದ್ರೆ ಖುಷಿ ಆಗಿಬಿಡ್ತಾರೆ. ಅಯ್ಯೋ ಲಿಂಗ ಪೂಜೆ ಒಂದು ದಿವಸ ಮರ್ತೀವಲ್ಲ, ಯಾವಾಗ ನಾನು ಲಿಂಗ ಪೂಜೆ ಮಾಡ್ತೀನೋ ಅಂತ ಶರಣರು ಹಂಬಲಿಸ್ತಾಯಿದ್ರು. ಹಂಬಲಿಸಿ ಶಿವಯೋಗವನ್ನು ಮಾಡ್ತಿದ್ರು. ಹಾಗಾಗಿ ಅವರಿಗೆಲ್ಲ ಸಾಧನೆ ಆಯಿತು, ಸಿದ್ಧಿ ಪಡ್ಕೊಂಡ್ರು. ಅವರು ಸುಮ್ಮನೆ ಸಿದ್ಧಿ ಸಿಗಲ್ಲ. ಸುಮ್ಮನೆ ಕೈಯಾಗ ಕಾಟಾಚಾರಕ್ಕೆ ಲಿಂಗ ಹಿಡ್ಕೊಂಡು ಬಾಯಲ್ಲಿ ಮಂತ್ರ ಹೇಳಿದ್ರೆ ಯಾವ ಸಿದ್ಧಿನೂ ಸಿಗಲಿಕ್ಕೆ
ಸಾಧ್ಯ ಇಲ್ಲ. ಅದು ನಿಜವಾಗ್ಲೂ ಅದ್ರ ಬಗ್ಗೆ ಹಂಬಲ ಇರಬೇಕು, ಆ ಜ್ಞಾನ ನನ್ನೊಳಗೆ ಬರಬೇಕು. ಅವಾಗ ಮಾತ್ರ ಭಕ್ತಿ ನಮ್ಮಲ್ಲಿ ಅಳವಡಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಮುಂದುವರೆದು ಹೇಳ್ತಾ ಇದ್ದಾರೆ, ಸೋಹಂ ಎಂಬುದ ಕೇಳಿ ದಾಸೋಹಂ ಮಾಡದಿದ್ದರೆ. ಸೋಹಂ ಅಂದ್ರೇನು? ಭಾಳ ಸಲ ಹೇಳಿ. ಸೋಹಂ ನಾನೇ ದೇವ ಅನ್ನುವಂಥ ಅಹಮಿಕೆ ಬರ್ತದಲ್ಲ, ಸೂಕ್ಷ್ಮವಾಗಿರ್ತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ ಅಹಂಕಾರ ಅದು. ಅದಕ್ಕಲ್ಲಿ ಅಂಥ ಒಂದು ಸೂಕ್ಷ್ಮವಾದ ತಾತ್ವಿಕವಾಗಿರ್ತಕ್ಕಂಥ ಅಹಂಕಾರನೂ ಶರಣರಲ್ಲಿ ಇರಲಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ. ಸೋಹಂ ನಾನೇ ದೇವ, ನಾನೇ ಎಲ್ಲ ಅಂತಕ್ಕಂಥ ಅಭಿಮಾನ ನನಗೆ ಬೇಡ. ನಾನು ಏನಿದ್ರೂ ಸಹಿತ ದೇವ ನಿನ್ನ ದಾಸ, ನಿನ್ನ ಕಿಂಕರ, ಆ ದಾಸನಾಗಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಡುವಂತಕ್ಕಂಥ ಒಂದು ವಿನೀತ ಭಾವ, ಅದು ದಾಸೋಹಂ ಭಾವ. ದಾಸೋಹ ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದಲ್ಲ. ಈಗ ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡ್ತೀವಿ, ಇನ್ನೂ ಒಂದು ದಾಸೋಹ ಕೊಡ್ತೀವಿ. ಆ ಕೊಡಬೇಕಾದ್ರೆ ನಾನು ಕೊಟ್ಟಿದ್ದೇನೆ ಅಂತಕ್ಕಂಥ ಅಹಂ ಬಂತಂದ್ರೆ ಸೋಹಂ ಆಯ್ತದು. ಇಲ್ಲ, ಇದು ಪರಮಾತ್ಮನ ಸ್ವತ್ತದ, ಅದು ಪರಮಾತ್ಮನಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಭಾವ ಬಂತು ಅಂದರೆ ಅದು ದಾಸೋಹಂ. ಈಗ ಮನೆಗೆ ಮಾಲೀಕರು ಇರ್ತಾರೆ, ನಾವು ಭಾಳ ಸಲ ಉದಾಹರಣೆ ಹೇಳ್ತೀವಿ. ನಮ್ಮ ಮನೆಗೆ ಕೆಲಸದವ್ರು ಇರ್ತಾರೆ, ನಾವು ಎಲ್ಲಿಗಾರ ಊರಿಗೆ ಹೋಗ್ಬೇಕಾದ್ರೆ ಮನೆಯೆಲ್ಲ ನೋಡ್ಕೊಂಡು ತಿಳ್ಕೊಂಡು ಆ ಮನೆಯದೆಲ್ಲ ಕೀಲಿ ಕೈ ಎಲ್ಲ ಅವ್ರ ಕೈಯಾಗ ಕೊಟ್ಟು ಹೋಗ್ತಾರೆ ಮನೆ ಮಾಲೀಕರು. 10-15 ದಿವಸ ಎಲ್ಲ ಯಾತ್ರೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಆ ದಾಸ ಆಗಿರ್ತಕ್ಕಂಥ ಸೇವಕ ಆಗಿರ್ತಕ್ಕಂಥವನು ಅವ್ರ ಮನೆ ಕೀಲಿ ಕೈ ಹೆಂಗೆ ಕೊಡ್ತಾನೆ? ತಗೋರಿಕ ನನ್ನ ಮನೆ ಅದ ಅಂತ ಕೊಡ್ತಾನ? ಅಥವಾ ವಿನೀತ ಭಾವದಿಂದ ಇಷ್ಟು ದಿವಸ ನನಗಿದನ್ನು ಒಪ್ಪಿಸೋಗಿರಿ, ಅದನ್ನು ಸಮರ್ಥವಾಗಿ ನಿಭಾಯಿಸಿರಿ, ಅದು ನೀವು ತಗೋಡ್ರಿ ನಿಮ್ಮದು ನೀವು ಅಂತ ತಿಳ್ಕೊಂಡು ಅವ್ರಿಗೆ ಏನು ಮಾಡ್ತಾನೆ, ವಿನೀತ ಭಾವದಿಂದ ಇಷ್ಟು ದಿವಸ ನೀವು ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ನಾನು ಚಾಚೂ ತಪ್ಪದೇನೆ ಬಹಳ ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ ಒಡೆಯರೇ, ಈಗ ತಗೋಡ್ರಿ ಅಂತ ವಿನೀತ ಭಾವದಿಂದ ಕೊಡ್ತಾರಲ್ಲ, ಅದು ದಾಸೋಹಂ. ನಾವು ಯಾರಿಗಾರು ದಾಸೋಹ ಕೊಡಬೇಕಾದ್ರೂ ಒಂದು ಸೇವೆ ಮಾಡಬೇಕಾದ್ರೆ ಆ ದಾಸೋಹ ತೆಗೊಳ್ಕೊಂತ ಯಾರು ನಮ್ಮಿಂದ ತೊಗೊಳ್ತಾರೋ, ಯಾರು ನಮ್ಮಿಂದ ಸೇವೆ ಮಾಡಿಸ್ಕೋತಾರೋ ಅವರು ದೊಡ್ಡವರೇ ವಿನಃ ನಾನು ದೊಡ್ಡವನಲ್ಲ. ನಾನು ಕೊಡ್ತಕ್ಕಂಥವನು ದೊಡ್ಡವನಲ್ಲ, ನಾನು ಸೇವೆ ಮಾಡ್ತಕ್ಕಂಥನೂ ದೊಡ್ಡವನಲ್ಲ. ಯಾರು ನನ್ನಿಂದ ಸೇವೆಯನ್ನು ಪಡಿತಾರೋ ಅವನು ಪರಮಾತ್ಮ. ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಅಹಂಕಾರ ಬರಬಾರ್ದು ಅಂತ ಹೇಳ್ತು. ನಾ ಇಷ್ಟು ಕೊಟ್ಟೆ, ನಾ ಅಷ್ಟು ಕೊಟ್ಟೆ, ನಾ ಮಾಡಿದೆ ಅಂತ ಅಹಂ ಬಂತು ಅಂದರೆ ಅದು ಸೋಹಂ ಮಾಡಬೇಕು, ದಾಸೋಹಂ ಆಗಲಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗುಣ ಯಾವುದು ಅಂದರೆ ನಾನು ಮಾಡದಂಗಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತೆ. ಮಾಟದೊಳಗೆ ಅಂದರೆ ನಾನು ಮಾಡ್ತಕ್ಕಂಥ ಕಾರ್ಯದಲ್ಲಿ ನಾನು ಅನ್ನುವಂಥ ಭಾವ ಬರಬಾರ್ದು. ಅದಕ್ಕೆ ನಾವೆಲ್ಲ ಮಹಾತ್ಮರ ಜೀವನದಲ್ಲಿ ನೋಡ್ತೀವಿ. ಜೇಡರ ದಾಸಿಮಯ್ಯನವರಿಗೆ ಅಕ್ಷಯ ನಿಧಿ ಸಿಕ್ತು, ಅದು ವಸ್ತ್ರ ಸಿಕ್ತು ಅಂತ ಅವ್ರ ಜೀವನದಲ್ಲಿ ನಾವು ಕತೆ ಕೇಳ್ತೀವಿ. ನಿಮಗೆಲ್ಲ 6ನೇ ಕ್ಲಾಸ್ದವ್ರಿಗೆ ಗೊತ್ತಿಲ್ಲ ಅದು. ಅವರು ಭಾಳ ಭಕ್ತಿಯಿಂದ ಬಟ್ಟೆಯನ್ನು ನೇಯ್ತಾ ಇರ್ತಾರೆ. ಅವರು ಅವಾಗ ಏನಾಗ್ತದೆ, ಒಂದು ಪೀತಾಂಬ್ರ ಬಟ್ಟೆ ನೇಯ್ತಾರವ್ರು, ಭಾಳ ಬೆಲೆ ಉಳ್ಳ ಬಟ್ಟೆಯನ್ನು ನೇಯ್ತಾರೆ. ಅದು ನೇಯ್ತಿರ್ತಕ್ಕಂಥ ಬಟ್ಟೆ ಮಾರಾಟ ಮಾಡಲಿಕ್ಕೆ ಹೋಗ್ತಾರೆ. ಅದನ್ನು ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೂ ಇರಲ್ಲ, ಅದು ಭಾಳ ಕಾಸ್ಟ್ಲಿ ಇರ್ತದೆ, ಬೆಲೆ ಇತ್ತಿರ್ತದೆ ಅದು. ಹಾಗಾಗಿ ಅವತ್ತು ಬೆಲೆ ಅದು ಮಾರಾಟ ಆಗ್ಲಾರ್ದಕ್ಕೆ ಅವ್ರು ಏನು ಮಾಡ್ತಾರೆ, ವಾಪಸ್ಸು ತನ್ನ ಮನೆಗೆ ತೊಗೊಂಡು ಬರ್ತಾ ಇರ್ತಾರೆ. ಅವಾಗೇನಾಗ್ತದೆ, ದಾರಿ ಒಳಗೆ ಒಬ್ಬ ಜಂಗಮ ಬರ್ತಾರೆ. ಮೈಯೆಲ್ಲ ಹರಿದು ಬಟ್ಟೆ ಇರ್ತದೆ, ಕೂದಲೆಲ್ಲ ಕೆದರಿ ಇರ್ತದೆ. ಅಂದರೆ ಪರಮಾತ್ಮನೇ ಜಂಗಮ ಸ್ವರೂಪಿಯಾಗಿ ಬಂದಿರ್ತಾನೆ ಅಂತ ಹೇಳ್ತಾರೆ. ರಾತ್ರಿ ಸಾಯಂಕಾಲ ಆಗಿರ್ತದೆ, ಗಡಗಡ ಚಳಿ ನಡಗ್ತಾ ಇರ್ತಾನೆ. ಅವರು ಆ ಜಂಗಮ ಬಂದು ಭಾಳ ಚಳಿ ಆಗ್ತಾ ಇದ್ದಾವ, ಏನಾದರೂ ನಿಮ್ಮ ಹತ್ರ ವಸ್ತ್ರ ಇದ್ರೆ ನನಗೆ ಕೊಡು ಅಂತ ಕೇಳಿದಾಗ ಅವ್ರು ಹಿಂದೂ ಮುಂದೆ ಒಂದು ವಿಚಾರ ಮಾಡಲ್ಲ. ಇಂಥ ಅಮೂಲ್ಯವಾಗಿರ್ತಕ್ಕಂಥ, ಇಂಥ ಬೆಲೆ ಬಾಳ್ತಕ್ಕಂಥ ಈ ಒಂದು ವಸ್ತ್ರ ಇಂಥ ಒಬ್ಬ ಭಿಕಾರಿಗೆ ಹೆಂಗೆ ಕೊಡಬೇಕು ಅಂತ ಒಂದು ಸಲನೂ ಕ್ಷಣನೂ ವಿಚಾರ ಮಾಡಲ್ಲ. ಅವ್ರಿಗೆ ನನ್ನ ಕೈಯಾಗ ವಸ್ತ್ರ ಅದಲ್ಲ, ಇದನ್ನು ಅವ್ನಿಗೆ ಕೊಟ್ಟು ಬಿಡರಿ, ಅವ್ನಿಗೆ ಅವಶ್ಯಕತೆ ಅದ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಆ ವಸ್ತ್ರವನ್ನು ಅವನ ಕೈಯಾಗ ಕೊಟ್ಟು ಬಿಡ್ತಾರೆ. ಅವ ಏನು ಮಾಡ್ತಾನವ, ಜಂಗಮ ವೇಷಧಾರಿ ಆಗಿರ್ತಕ್ಕಂಥ ಶಿವ ಅದನ್ನು ಹಚ್ಕೋಬೇಕಲ್ಲ ತನ್ನ ಮೈಗೆ, ಚಳಿ ಆಗ್ಲತ್ತವಂತ. ಅವ ಏನು ಮಾಡ್ತಾನೆ, ಟರ 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 ಹರಿದು ಕಾಲಿಗೆ ಒಂದಿಟ್ಟು ಕೈಗೆ ಒಂದಿಟ್ಟು ಅಲ್ಲಿ ಇಲ್ಲಿ ಸುತ್ಕೊಳ್ಳೋಕೆ ಶುರು ಮಾಡ್ತಾನೆ, ಒಬ್ಬ ಹುಚ್ಚರಂಗ. ಈಗ ನಮಗೆ ಯಾರಿಗಾರಾದ್ರೆ ಎಷ್ಟು ಸಿಟ್ಟು ಬರ್ತಿತ್ತು, ಇಷ್ಟು ಕಾಸ್ಟ್ಲಿ ಇದ್ದಿದ್ದು ಇವ್ನಿಗೆ ಕುಡ್ಲತ್ತಿದೆ, ಇವ್ನಿಗೆ ಬುದ್ಧಿ ಅನ್ನೋದಿಲ್ಲ, ಯಾಕಾರ ಕೊಟ್ಟ ಇವ್ನಿಗೆ ಸುಮ್ಮನೆ ಅಂತ ತಿಳ್ಕೊಂಡು ಬೈತಿದ್ದೇವೆ ಅವನಿಗೆ. ನಾವು ಸಹಜವಾಗಿ ಎಲ್ಲರಿಗೂ ಸಿಟ್ಟು ಬರ್ತದೆ, ಬೈತೇವೆ ನಾವು. ಆದರೆ ಅವರು ದಾಸಿಮಯ್ಯ ಮತ್ತು ದುಗ್ಗಳೆ ಒಂದೂ ಮಾತಾಡಲಿಲ್ಲ ಅವ್ರಿಗೆ. ಅವನಿಗೆ ಕೊಟ್ಟಿವಿ, ನಾನು ಕೊಟ್ಟಿದ ಮೇಲೆ ಮುಗೀತದು, ಅವನ ವಸ್ತು ಆಯ್ತದು, ಅವ್ರು ಹೆಂಗೆ ಬಳಸಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದಂತ ತಿಳ್ಕೊಂಡು ಅವರು ಏನೂ ಒಂದು ಮಾತಾಡಲಾರ್ದಂಗೆ ಮೌನವಾಗಿ ಮುಂದಕ್ಕೆ ಹೋಗ್ತಾರೆ. ಅವರು
ಆವಾಗ ಇವರ ಭಕ್ತಿಯನ್ನು ನೋಡಿ ಏನು ಜಂಗಮ ವೇಷಧಾರಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಬಹಳ ಸಂತೋಷ ಆಗ್ತದೆ. ಸಂತೋಷ ಆಗಿ ಅವರಿಗೆ ಪ್ರಸನ್ನತೆಯಿಂದ ಆಶೀರ್ವಾದ ಮಾಡ್ತಾರೆ. ನೋಡು, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ಇಂಥ ಒಂದು ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಭಕ್ತಿ ನಿಮ್ಮಲ್ಲದ, ಇದಕ್ಕೆ ನಾನು ಬಹಳ ಪ್ರಸನ್ನನಾಗಿದ್ದೀನಿ, ಅದಕ್ಕೆ ನಿಮಗೊಂದು ವರ ಕೊಡ್ತೀನಿ, ಒಂದು ಆಶೀರ್ವಾದ ಮಾಡ್ತೀನಿ. ಏನು ಅಂದ್ರೆ, ನಿಮಗೆ ಒಂದು ವಸ್ತ್ರ ಕೊಡ್ತೀನಿ. ಆ ವಸ್ತ್ರದ ಮೇಲೆ ನೀವು ಏನು ಕೈ ಇಟ್ಟು ನೀವು ಏನು ಕೇಳ್ತೀರಿ ಎಲ್ಲ ನಿಮಗೆ ಸಿಗ್ತದ ಅಂತ ಹೇಳಿದ್ರು ಅವರು. ಅವಾಗ ಅದನ್ನು ಧನ್ಯತೆಯಿಂದ ತೊಗೊಂಡು ನನಗೊಂದು ಬಂಗಾರ ಮನೆ ಮಾಡಿಕೊಡು, ನನಗಿಷ್ಟು ಹೊಲ ಬೇಕು, ನನಗಿಷ್ಟು ಮನೆ ಬೇಕು, ನನಗಿಂಥ ವಸ್ತು ಬೇಕು ಅಂತ ಅವ್ರು ಎಂದೂ ಕೇಳಲಿಲ್ಲ. ಅದು ಬೇಕಾದ್ರೆ ಪಡ್ಕೋಬೋದಾಗಿತ್ತು ಅವರು, ಆದರೆ ಎಂದೂ ಅದನ್ನು ಕೇಳಲಿಲ್ಲ. ತನ್ನ ಸ್ವಂತಕ್ಕಾಗಿ ಅವ್ರು ಕೇಳಿಲ್ಲ. ಅದು ಏನಾಯಿತು ಅಂದ್ರೆ, ಸಮಾಜದಾಗೆಲ್ಲ ಊರಾಗೆಲ್ಲ ಪ್ರಚಾರ ಆಯ್ತು, ಇಂಥ ಒಂದು ತವನಿಧಿ ಅವ್ರಿಗೆ ಸಿಕ್ಕ್ಯದ ಅವ್ರು ಬೇಡಿದೆಲ್ಲ ಕೊಡ್ತಾರಂತ ಅಂತ ಗೊತ್ತಾಯಿತು. ಆವಾಗ ಜನ ದಂಡಾಗಿ ಅವರು ಮನೆಗೆ ಬರ್ಲಕ್ಕೆ ಶುರು ಮಾಡಿದ್ರು. ಬಡವ್ರು ಇದ್ದವರು ನಮಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಏನೇನೋ ಅವ್ರು ಇದು ಇಟ್ಕೊಂಡು ಬರ್ಲಕ್ಕೆ ಶುರು ಮಾಡಿದ್ರು. ಆವಾಗ ಅವ್ರು ಏನು ಮಾಡ್ತಿದ್ರಂತ, ಮುಂದೆ ಒಂದು ಚದ್ದರ್ ದಪ್ಪಂದು, ಅವ್ರು ಯಾರು ಎದುರಿದ್ದಾರೆ ಅನ್ನೋದು ಕಾಣಿಸ್ಬಾರ್ದು ಅವ್ರಿಗೆ ಅಂತ ದಪ್ಪಂದು ಒಂದು ಚದ್ದರ್ ಕಟ್ಟಿ ಇಲ್ಲಿ ಹಿಂದೆ ನಿಂತು ಮುಂದೆ ಬಂದಿರತಕ್ಕಂಥ ವ್ಯಕ್ತಿಗಳು, ನನಗೆ ಇವತ್ತು ನನ್ನ ಮಗಳು ಮದುವೆ ಇದೆ, ಒಂದಿಷ್ಟು ಸಂಪತ್ತು ಕೊಡ್ರಿ ಅಂತ ಕೇಳಿದಾಗ ಅವ್ರ ಮುಖ ಯಾರು ಕೇಳತ್ತಾರ ಅಂತ ನೋಡ್ತಿದ್ದಿಲ್ಲ ಅಂತವ್ರು. ಕಣ್ಣು ಮುಚ್ಚಿ ಆ ಒಂದು ವಸ್ತ್ರದ ಮೇಲೆ ಕೈ ಇಟ್ಟು ಇಷ್ಟು ಇಂಥ ಕೊಡು ಅಂತ ಕೇಳಿದಾಗ ಅದು ವಸ್ತ್ರದಿಂದ ಬರ್ತಿತ್ತು, ಅದು ಅಕ್ಷಯ, ಅದು ಬರ್ತಿತ್ತು. ಏನೂ ನೋಡಲಾರ್ದಂಗೆ ಕಣ್ಣು ಮುಚ್ಚಿ ಅವರಿಗೆ ಆ ಒಂದು ಅವ್ರು ಏನು ಕೇಳ್ತಾರೆ ಅದನ್ನು ದಾನ ಮಾಡ್ತಿದ್ರಂಥವ್ರು. ಅದು ಹಿಂಗೆ ನಡೀತು. ಭಾಳ ದಿವಸ ಆದಮೇಲೆ ಅವ್ರಿಗೆ ಕೇಳಿದ್ರು, ನೀವು ಯಾಕೆ ಹಿಂಗೆ ಚದ್ದರು ಅಡ್ಡ ಕಟ್ಟಿರಿ, ಬಟ್ಟೆ ಕಟ್ಟಿರಿ, ಮತ್ತು ಒಂದು ಸಲನೂ ಯಾರಿಗೆ ನೀವು ಕೊಡ್ತೀರಿ ಅವ್ರ ಮುಖನೇ ನೋಡಲ್ಲಲ್ಲ, ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ದಾಸಿಮಯ್ಯ ದುಗ್ಗಳೆಯವರು, ನಾವು ಯಾಕಿದು ಒಂದು ಅಡ್ಡ ಬಟ್ಟೆ ಕಟ್ಟಿದ್ದೀವಿ ಅಂದ್ರೆ, ನನ್ನ ಹತ್ರ ಕೇಳಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ನಾನು ನೋಡಬಾರ್ದು, ಮತ್ತು ನಾವು ಯಾಕೆ ಕಣ್ಣು ಮುಚ್ಚಿ ಅವ್ರಿಗೆ ಕೊಡ್ತೀವಿ ಅಂದ್ರೆ, ನಾನು ಯಾರಿಗೆ ಕೊಡ್ತಿದ್ದೀನಿ ಅಂತ ವ್ಯಕ್ತಿಗೂ ಸಹಿತ ನಾವು ಗುರುತಿಸ್ಬಾರ್ದು. ಒಂದು ವೇಳೆ ನಾನು ಅವ್ರಿಗೆ ನೋಡಿದೆ, ಅವ್ರಿಗೆ ಗುರುತಿಸಿದೆ ಅಂದ್ರೆ ನನಗೇನು ಭಾವ ಬರ್ತದೆ, ಓ ಇವನಿಗೆ ನಾನು ಇವತ್ತಿನ ದಿವಸ ಇಂಥದ್ದನ್ನು ಕೊಟ್ಟೆ, ನಾನು ಇವನಿಗೆ ಇಂಥದ್ದನ್ನು ಕೊಟ್ಟೆ ಅಂತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಅಹಂ ನನ್ನ ಒಳಗೆ ಬರ್ತದೆ. ಹಾಗಾಗಿ ನಾವು ಅವ್ರ ಮುಖನೂ ಸಹಿತ ನೋಡಲಾರ್ದಂಗೆ ಅವ್ರು ಯಾರು ಬರ್ತಾರೋ ಗೊತ್ತಿಲ್ಲ, ಅವ್ರು ಕೊಟ್ಟು ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಇದು ಏನದ ದಾಸೋಹ, ಇದು ದಾಸೋಹಂಭಾವ. ಮಾಡಿದೇನೆ ಅಂತಕ್ಕಂಥ ಸಹಿತ ಬರಲ್ಲ. ಎಷ್ಟೋ ಜನ ಮಹಾತ್ಮರು, ರಾಜರು ಮಹಾರಾಜರು ಸಹಿತ ಅವರು ಇನ್ನೊಬ್ಬರಿಗೆ ದಾಸೋಹ ಕೊಡಬೇಕಾದ್ರೆ ಕಣ್ಣು ಮುಚ್ಚಿ ದಾಸೋಹ ಕೊಡ್ತಿದ್ರಂತ. ಕಣ್ಣು ಮುಚ್ಚಿ, ಕಣ್ಣು ತೆರೆದಲ್ಲ, ಎರಡೂ ಕಣ್ಣುಗಳನ್ನು ಮುಚ್ಚಿ ಇನ್ನೊಬ್ಬರಿಗೆ ದಾಸೋಹವನ್ನು ಕೊಡ್ತಿದ್ರು. ಯಾಕಂದರೆ ನಾನು ಯಾರಿಗೆ ಕೊಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ನನಗೆ ಗೊತ್ತಾಗಬಾರ್ದು. ಅದು ನನಗೆ ಗೊತ್ತಾಯಿತು ಅಂದ್ರೆ ನಾನು ಇಂಥವನಿಗೆ ಕೊಟ್ಟೆ ಅಂತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಹಂಗೆ ನನ್ನಿಂದ ಪಡೆದಿರ್ತಕ್ಕಂಥ ವ್ಯಕ್ತಿ ನನ್ನ ಮುಂದೆ ಬಂದನಂದ್ರೆ ನನಗೇನು ಅವನಿಗೆ ಇಷ್ಟು ಸಹಾಯ ಮಾಡೀನಿ ನಾನು, ಅವನಿಗೆ ಇಷ್ಟು ದಾಸೋಹ ಕೊಟ್ಟಿನಿ ನಾನು, ಅವನಿಗೆ ಇಂಥ ಕಷ್ಟ ಕಾಲದಾಗ ನಾನೇ ಸಹಾಯ ಮಾಡೀನಿ ಅಂತಕ್ಕಂಥ ಒಂದು ಅಹಂ ಬರ್ತದೆ ನಮ್ಮೊಳಗೆ. ಅಂಥ ಸೂಕ್ಷ್ಮವಾಗಿರ್ತಕ್ಕಂಥ ಅಹಂಕಾರ ಸಹಿತ ಬರಲಾರ್ದಂಗೆ ಬದುಕುವುದೇ ಅದು ಶರಣರ ಜೀವನ. ಅದಕ್ಕೆ ಸೋಹಂ ಎಂಬುದಕ್ಕೆ ಕೇಳಿ ದಾಸೋಹಂ ಮಾಡದಿದ್ದರೆ ಅತಿಗಳಿಗೆ. ದಾಸೋಹ ಮಾಡಬೇಕು. ದಾಸೋಹ ಮಾಡಲಾರ್ದೇ ಭಕ್ತಿ ಪೂರ್ತಿ ಆಗಲ್ಲ. ನಾವು ಏನೇ ಲಿಂಗ ಪೂಜೆ ಮಾಡಲಿ, ಎಷ್ಟೇ ನಾವು ಪ್ರವಚನ ಹೇಳಲಿ, ನಾವು ಎಷ್ಟೇ ಏನು ಮಾಡಿದ್ರು ಸಹಿತ ಅಲ್ಲಿ ದಾಸೋಹ. ದಾಸೋಹ ಅಂದರೆ ಕೇವಲ ಸಂಪತ್ತಿನ ದಾಸೋಹನಂತಲ್ಲ, ತನು ಉಳ್ಳಡೆ ತನು ದಾಸೋಹ, ಮನ ಉಳ್ಳಡೆ ಮನ ದಾಸೋಹ, ಭಕ್ತಿ ಉಳ್ಳಡೆ ಭಕ್ತಿ ದಾಸೋಹ. ನನ್ನ ಹತ್ರ ಏನು ಪರಮಾತ್ಮ ಕೊಟ್ಟನೋ ಅದು ನಿರ್ವಂಚನೆಯಿಂದ ಕೊಡ್ತಕ್ಕಂಥದ್ದೇ ದಾಸೋಹ. ನನಗೆ 1,00,000 ರೂಪಾಯಿ ಕೊಡ್ತಕ್ಕಂಥ ಒಂದು ನನ್ನ ಒಳಗೆ ಸಾಮರ್ಥ್ಯ ಅದ, ಆದರೂ ಸಹಿತ ಬಸವಣ್ಣವ್ರು ಹೇಳ್ಯಾರ, ತನು ಉಳ್ಳಡೆ ತನು ದಾಸೋಹ, ಮನ ಉಳ್ಳಡೆ ಮನ ದಾಸೋಹ ಅಂತ ತಿಳ್ಕೊಂಡು ಅವರಿಗೆ ಒಂದು ದುಡ್ಡಿನ ಸಹಾಯ ಮಾಡಲಾರ್ದಂಗೆ ಬಸವಣ್ಣವ್ರು ಹೇಳ್ಯಾರ ಆಶೀರ್ವಾದ ಮಾಡಂದ್ರೆ, ಬರೀ ನಿಮಗೆ ಆಶೀರ್ವಾದ ಮಾಡ್ತೀನಿ ನಿಮಗೆಲ್ಲ ಒಳ್ಳೇದಾಗಲಿ ಅಂದ್ರೆ ಇದು ವಂಚನೆ ಆಯಿತು. ವಂಚನೆ ಆಯ್ತದಲ್ಲ. ನನ್ನಲ್ಲಿ ಶಕ್ತಿ ಅದ ಕೊಡ್ತಕ್ಕಂಥದ್ದು, ನಾನು ಅವ್ರಿಗೆ ಸಹಾಯ ಮಾಡ್ಬೋದು, ಆ ಶಕ್ತಿ ಇದ್ರೂ ಸಹಿತ ನಾನು ಅವ್ರಿಗೆ ಮಾಡಲಿಲ್ಲ ಅಂದರೆ ಇದು ವಂಚನೆ. ನನ್ನ ಒಳಗೆ ಕೆಲವೊಂದು ಸಲ ಭಾಳ ಮನಸ್ಸಿರ್ತದೆ ಇನ್ನೊಬ್ರಿಗೆ ಮಾಡಬೇಕು ಅಂತ ತಿಳ್ಕೊಂಡು, ಆದ್ರೆ ನನ್ನ ಹತ್ರ ಏನೂ ಇರಲ್ಲ. ಅವಾಗ ಏನು ಮಾಡಬೇಕು ಅಂದ್ರೆ ಮನಸ್ಸಿನಿಂದ ಅವ್ರಿಗೆ ಹಾರೈಕೆಯನ್ನು ಕೊಡಬೇಕು. ಇದು ನಿಜವಾದ ದಾಸೋಹ ಆಗ್ತದೆ. ನನ್ನ ಒಳಗೆ ಸಾಮರ್ಥ್ಯ ಇದ್ದೂ ಸಹಿತ ನಾವು ಅವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ಅದು ವಂಚನೆ ಆಗ್ತದೆ. ಹಾಗಾಗಿ ನಾವು ದಾಸೋಹ ಮಾಡಿದಾಗ ಮಾತ್ರ ಅದು ಭಕ್ತಿ ಪರಿಪೂರ್ಣವಾಗ್ತದೆ ವಿನಃ ನಾವು ಲಿಂಗ ಪೂಜೆ ಪರಿಪೂರ್ಣ ಆಗಬೇಕಂದ್ರೆ ಮೊದಲು ದಾಸೋಹ ಮಾಡಬೇಕು. ಆ ದಾಸೋಹ ಮಾಡಿದಾಗ ಅದು ಭಕ್ತಿ ಪರಿಪೂರ್ಣ ಆಗ್ತದೆ. ಅವಾಗ ನಾವು ಮಾತ್ರ ಭಕ್ತರು ಅನಿಸ್ಕೋತೀವಿ. ಮಣ ಜಪ ಮಾಡೋದು, ಮಣ ಮಂತ್ರ ಹೇಳೋದು, ಬಂಡಿ ಪತ್ರ ಏರ್ಸೋದಕ್ಕೆ ಭಕ್ತಿ ಅಲ್ಲ. ಭಕ್ತಿ ಮಾಡಿದ ಮೇಲೆ ದಾಸೋಹ ಮಾಡಬೇಕು, ಅದು ಮಾತ್ರ ಆ ಭಕ್ತಿ ಪರಿಪೂರ್ಣ ಆಗ್ತದೆ ಅನ್ನುವಂಥ ಮಾತು ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ?
ತಿಳ್ಕೊಬೇಕಿದು, ಫೀಲ್ ಮಾಡ್ಕೋಬೇಕು ನಾವು. ಅಂತರಾಳ ತಿಳಿಸ್ಕೋಬೇಕು. ಕೇವಲ ವಚನ ಕೇಳ್ದ, ತಲೆ ಆಡಿಸ್ದ, ಮತ್ತು ಮರು ದಿವಸ ಬಿಟ್ಟ ಆಗಬಾರ್ದು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.